ನಿನ್ನೆ ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಹೊಸ ನವ ದಾಖಲೆಯೊಂದು ಸೃಷ್ಟಿಯಾಗಿದೆ. ಬೆಂಗಳೂರು ನಗರದ ಕೇಂದ್ರದಲ್ಲಿ 110 ಮಿಲಿಮೀಟರ್ ಮಳೆಯಾಗಿದೆ. 2001 ಏಪ್ರಿಲ್ 19ರಂದು 108.6 ಮಿಲಿಮೀಟರ್ ಮಳೆ ದಾಖಲಾಗಿತ್ತು. ಈಗ 25 ವರ್ಷಗಳ ನಂತರ ಹೊಸ ದಾಖಲೆಯ ಮಳೆಯಾಗಿದೆ. ಬೆಂಗಳೂರಿನಲ್ಲಿ ಇನ್ನೂ 3 ದಿನಗಳ ಕಾಲ ಮಳೆಯಾಗುವ ಎಚ್ಚರಿಕೆಯನ್ನ ಈಗಾಗಲೇ ಹವಾಮಾನ ಇಲಾಖೆ ನೀಡಿದೆ. ಮಳೆಯ ಅಬ್ಬರಕ್ಕೆ ನಗರದ ತಾಪಮಾನ ಕೂಡ ದಿಢೀರ್ ಅಂತೇಳಿ 18 ಡಿಗ್ರಿ ಸೆಲ್ಸಿಯಸ್ಗೆ ಈಗ ದಿಢೀರಂತೆ ಇಳಿದಿರುವಂಥದ್ದು. ಮಲೆನಾಡಿನಂಥ ವಾತಾವರಣ ಈಗ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿದೆ. ಭಾರೀ ಮಳೆ ಮತ್ತೆ ಗಾಳಿಯೊಂದಿಗೆ ಬಂದಂಥ ಈ ಮಳೆಯಿಂದಾಗಿ ನಗರದ ಮೆಟ್ರೋ ನಿಲ್ದಾಣಗಳು ಮತ್ತು ರಸ್ತೆಗಳಲ್ಲಿ ನೀರು ನುಗ್ಗಿ ಪ್ರಯಾಣಿಕರು ಸಾಕಷ್ಟು ತೊಂದರೆಯನ್ನ ಅನುಭವಿಸುವಂತೆ ಆಗಿದೆ. ಹಲವು ಕಡೆಗಳು ಮರಗಳು ಧರೆಗುರುಳಿದ್ದು ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿತ್ತು. ಸಾಮಾನ್ಯವಾಗಿ ಮೈಸೂರು ಅಥವಾ ಹಾಸನ ಭಾಗದಲ್ಲಿ ಆಲಿಕಲ್ಲು ಮಳೆಯಾಗುವ ಸಾಧ್ಯತೆ ಇರುತ್ತದೆ ಅಂತ ಹೇಳಿ ಹವಾಮಾನ ಇಲಾಖೆ ಅಂದಾಜಿಸಿತ್ತು. ಆದರೆ ಮೋಡಗಳ ಚಲನೆಯ ದಿಕ್ಕು ಬದಲಾಗಿ ಬೆಂಗಳೂರಿನ ಮೇಲೆ ಈ ಪರಿಣಾಮ ಬೀರಿದೆ ಅಂತ ಹೇಳಿ ತಜ್ಞರು ತಿಳಿಸಿದ್ದಾರೆ. ಮುಂದಿನ ಕೆಲವು ದಿನಗಳ ಕಾಲ ದಕ್ಷಿಣ ಒಳನಾಡಿನಲ್ಲಿ ಗುಡುಗು ಸಹಿತ ಮಳೆ ಮುಂದುವರಿಯುತ್ತೆ ಅಂತ ಹೇಳಿ ಈಗ ಮುನ್ಸೂಚನೆಯನ್ನ ನೀಡಲಾಗಿದೆ. ಈಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಬೆಂಗಳೂರಿನ KR ಸರ್ಕಲ್ನ ಅಂಡರ್ ಪಾಸ್ ನಲ್ಲಿ ಸಂಪೂರ್ಣವಾಗಿ ರಸ್ತೆಗೆ ಕಾಣದೇ ಇರೋ ರೀತಿಯಲ್ಲಿ ನೀರು ಹರಿತಾ ಇರುವಂತದ್ದು. ಇಲ್ಲಿ ನದಿಯೇ ಸೃಷ್ಟಿಯಾಗಿದೆ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ನಿನ್ನೆ ಮಳೆಯಾಗಿದೆ. ಯಾರು ಕೂಡ ಊಹಿಸಿರಲಿಲ್ಲ ಇಷ್ಟರ ಮಟ್ಟಿಗೆ ಮಳೆಯಾಗತ್ತೆ ಅಂತ ಹೇಳಿ. ನಿನ್ನೆ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ 110 ಮಿಲಿಮೀಟರ್ ಮಳೆಯಾಗಿದೆ. 25 ವರ್ಷಗಳ ಹಿಂದೆ ಅಂತಂದ್ರೆ 2001 ಏಪ್ರಿಲ್ 19ರಂದು 108.6 ಮಿಲಿಮೀಟರ್ ಮಳೆಯಾಗಿತ್ತು. ಅದನ್ನ ಬಿಟ್ರೆ ಇವತ್ತೇ ನಿನ್ನೆಯೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಳೆಯಾಗಿರುವಂತದ್ದು. ಇದಷ್ಟೇ ಅಲ್ಲದೆ ಇನ್ನೂ 3 ದಿನಗಳ ಕಾಲ ಮಳೆಯಾಗತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಬೆಂಗಳೂರಿನ ಬಗ್ಗೆ ಮುನ್ಸೂಚನೆಯನ್ನ ನೀಡಿದೆ. ನಿನ್ನೆ ಬಂದ್ ಹೋಗಿರುವಂತಹ ಮಳೆಯಿಂದಾಗಿ ಈಗ ದಿಢೀರ್ ಅಂತ ಹೇಳಿ ತಾಪಮಾನ ಕೂಡ ನಗರದಲ್ಲಿ ಇಳಿಕೆ ಆಗಿರುವಂತದ್ದು. 18 ಡಿಗ್ರಿಗೆ ತಾಪಮಾನ ಕುಸಿದಿರುವಂತದ್ದು. ಈ ಒಂದು ವಾತಾವರಣದಿಂದಾಗಿ ಈಗ ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿ ಬಿಸಿಯ ಬೇಗೆ ಹೆಚ್ಚಾಗಿತ್ತು. ನಿನ್ನೆಯಿಂದ ಸ್ವಲ್ಪ ತಣ್ಣಗಾದಂತೆ ಭಾಸವಾಗ್ತಾ ಇದೆ.